ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡುವುದಾದರೆ, ಮೊದಲಿಗೆ ನೋಡುವ ನಮ್ಮ ಇಂಡೀಸಸ್. ಇವತ್ತು ಇಂಡೀಸಸ್ ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಎಲ್ಲನೂ ಒಳ್ಳೆ ಪರ್ಫಾರ್ಮೆನ್ಸ್ನ ಇವತ್ತು ಕೊಟ್ಟಿತ್ತು. ಆ್ಯಕ್ಚುಲಿ ನಿಫ್ಟಿ 50 ಅಂತೂ ಒಂದು ಟೈಮಲ್ಲಿ 1.5% ಮೇಲೆ ಹೋಯಿತು. ಕೊನೆಯದಾಗಿ 1% ಏರಿಕೆಯೊಂದಿಗೆ ಕೊನೆಯಾಯಿತು. ಇದಕ್ಕೆ ಇವತ್ತು ಪ್ರಮುಖ ಕಾರಣ ಎಂದರೆ ಮೋದಿಜಿಯವರ 79ನೇ ಸ್ವಾತಂತ್ರ್ಯೋತ್ಸವದಲ್ಲಿ ದಿನದಂದು ಹೇಳಿದಂಥ ಕೆಲವು ಸ್ಪೀಚ್ಗಳು. ಅದೇನೆಂದರೆ ಅವರು ಹೇಳಿದ್ದಾರೆ, ಈಗ ಆಲ್ರೆಡಿ 4 ಸ್ಲ್ಯಾಬ್ಸ್ ಇದೆಯಲ್ಲ GST ರೇಟ್, ಅದು ಅವರು ಕಮ್ಮಿ ಮಾಡಿ 2 ಸ್ಲ್ಯಾಬ್ಗೆ ತರುತ್ತಾರೆ ಅಂತಂದರೆ ರೇಟ್ ಯಾವುದು ನಿರ್ದಿಷ್ಟವಾಗಿ ಹೇಳಿಲ್ಲ. ಬಟ್ ಇದರಿಂದಾಗಿ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕಂಡಿತ್ತು. ಅದರಲ್ಲಂತೂ ನಿಫ್ಟಿ ಆಟೋ ಆಗಿರ್ಬೋದು, ನಿಫ್ಟಿ FMCG ಮತ್ತು ನಿಫ್ಟಿ ಡಿಫೆನ್ಸ್, ಈ ಸೆಕ್ಟರ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ನ ಕಂಡವು. ಇದಕ್ಕೆ ಕಾರಣ ಕೂಡ ಇದೆ. ಅಂದರೆ ಸ್ಪೀಚಲ್ಲಿ ಏನೇ ಹೇಳಿದ್ರಂತೆ, ಈಗ ಆಟೋ ಸೆಕ್ಟರ್ ಇದೆಯಲ್ಲ, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅದರಲ್ಲಿ ಈಗ ಪ್ರೆಸೆಂಟ್ ಆಗಿ 28% GST ಸ್ಲ್ಯಾಬ್ ನಡೀತಿದೆ. ಅದನ್ನು ರಿಡ್ಯೂಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಎಷ್ಟು ಅಂತ ಎಕ್ಸಾಕ್ಟ್ ಆಗಿ ಹೇಳಿಲ್ಲ. ಅದು ನಿಮಗೆ ನಮ್ಮ ಈ ಬರುವ ದೀಪಾವಳಿ ದಿವಸದಲ್ಲಿ ಗೊತ್ತಾಗುತ್ತೆ ಎಷ್ಟು ರೇಟ್ ಕಟ್ ಮಾಡ್ತಾರೆ ಅಂತೇಳಿ. ಕೆಲವು ಎಕ್ಸ್ಪೆಕ್ಟೇಷನ್ ಪ್ರಕಾರ 18%ಗೆ ಬರ್ಬೋದು ಅಥವಾ 15% ಬರ್ಬೋದು. ಒಂದು ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ ಕೂಡ ಬರ್ಬೋದು ಅನ್ನೋದು ಕೆಲವರ ಗೆಸ್. ಅದು ನೋಡಬೇಕು ಯಾವ ಥರ ಬರುತ್ತೆ ಅಂತೇಳಿ. ಇದರಿಂದಾಗಿ ಹೀರೋ ಮೋಟೋ ಕಾರ್ಪ್ ಆಗಿರ್ಬೋದು ಅಥವಾ ಮಾರುತಿ ಸುಜುಕಿ ಆಗಿರ್ಬೋದು, ಇಂಥ ಸ್ಟಾಕ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ಕಂಡಿತ್ತು. ಮಾರುತಿ ಸುಜುಕಿ ಅಂತೂ 5 ವರ್ಷದಲ್ಲೇ ಪ್ರಥಮ ಬಾರಿಗೆ 9% ಮೇಲೆ ಹೋಯಿತು. ಅಂದರೆ ಇಷ್ಟು ದೊಡ್ಡ ಮಟ್ಟದ ಏರಿಕೆ 5 ವರ್ಷದಲ್ಲಿ ಆ ಸ್ಟಾಕಲ್ಲಿ ಆಗಿರಲಿಲ್ಲ. ನೀವು ಅಶೋಕ್ ಲೈಲ್ಯಾಂಡಲ್ಲಿ ಕೂಡ ನೋಡ್ಬೋದು, ಇದು ಕೂಡ 8% ಹೋಯಿತು. ಮಾರುತಿ ಸುಜುಕಿ 9%. ಆಮೇಲೆ ಭಾರತ್ ಫೋರ್ಜ್ ನೋಡಿರ್ಬೋದು. ಆಮೇಲೆ ನಮ್ಮ TVS ಮೋಟರ್ಸ್ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನೇ ಕಂಡಿತು. ಆಮೇಲೆ TVS ಮೋಟರ್ಸ್ ಅಲ್ಲದೆ ಈ ನಮ್ಮ ಟಾಟಾ ಮೋಟರ್ಸ್, ಈಚರ್ಸ್ ಮೋಟರ್ಸ್, ಬಜಾಜ್ ಆಟೋ, ಮಾರುತಿ ಸುಜುಕಿ, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಇದೆಲ್ಲ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ಕಂಡಿತ್ತು. ಅಂದರೆ ಏನಾಗುತ್ತೆ ಅಂದರೆ, ಈಗ ನೀವು ರೇಟ್ ಕಟ್ ಮಾಡಿದ ತಕ್ಷಣ 28% 80% ತಂದರು, ಆಲ್ಮೋಸ್ಟ್ 10% ಡಿಫ್ರೆನ್ಸ್ ಆಯಿತು. ಇದರಿಂದಾಗಿ ಏನಾಗುತ್ತೆ ಅಂದರೆ ಅವ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡಿಂದ ರೆವಿನ್ಯೂ ಜಾಸ್ತಿ ಆಗುತ್ತೆ, ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಬರುತ್ತೆ. ಇದರಿಂದಾಗಿ ಈ ನ್ಯೂಸ್ನಿಂದಾಗಿ ಇವತ್ತು ಈ ಆಟೋ ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿತ್ತು. ಇನ್ನು ಮುಂದಿನ ಸುದ್ದಿ ನೋಡುವುದಾದರೆ, ಈ ಕನ್ಸ್ಯೂಮರ್ ಐಟಮ್ಸ್ ಇದೆಯಲ್ಲ, FMCG ಅಂತೇವೆ, ಈಗ HUL ಆಗಿರ್ಬೋದು ಅಥವಾ ಟಾಟಾ ಕನ್ಸ್ಯೂಮರ್ಸ್, ಈ ಐಟಮ್ ಇರುವ ಯಾವುದೆಲ್ಲ ಸೇಲ್ ಮಾಡುತ್ತೆ ಅಂಥ ಸ್ಟಾಕಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ಕಂಡಿದ್ದಕ್ಕೂ ಕೂಡ ಸೇಮ್ ಈ GST ರೇಟ್ ಕಟ್ನಿಂದಾಗಿ. ಇದರಿಂದ ಏನಾಗುತ್ತೆ ಅಂದರೆ, ಪ್ರೆಸೆಂಟ್ಲಿ 12 ಮತ್ತು 28% GST ಸ್ಲ್ಯಾಬಲ್ಲಿ ಇರುವಂಥ ಐಟಮ್ಸ್ ಇದೆಯಲ್ಲ, ಅದು 99% ಐಟಮ್ 5%ಗೆ ಬರೋ ಚಾನ್ಸಸ್ ಇದೆ. 28ಅಲ್ಲಿರುವ ಇರುವಂಥ ಐಟಮ್ಸ್ಗಳು 18%ಗೆ ಬರುವಂಥ ಚಾನ್ಸಸ್ ಇದೆ. ಇದರಿಂದಾಗಿ ಎಷ್ಟೆಲ್ಲ ಇವು FMCG ಐಟಮ್ಸ್ನ ಮಾರುವಂಥ ಸ್ಟಾಕ್ ಇರ್ಬೋದು, ಅದೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ನ ಕಂಡಿದೆ. ಆದರೆ ITC ನೆಗೆಟಿವಲ್ಲಿದೆ. ನೀವು ಕೇಳ್ಬೋದು ITC ಯಾಕೆ ನೆಗೆಟಿವಲ್ಲಿದೆ? ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಂದರೆ, ಈಗ ಈ FMCG ಐಟಮ್ಸ್ಗೆಲ್ಲ ಇವರು ಟ್ಯಾಕ್ಸ್ ಕಮ್ಮಿ ಮಾಡ್ತಿದ್ದಾರೆ. ಬಟ್ ಈ ಲಕ್ಸುರಿ ಆ್ಯಂಡ್ ಸಿನ್ ಗುಡ್ಸ್ ಅಂದರೆ ಸಿಗರೇಟ್ ಐಟಮ್ಸ್ ಅಂತ ಇದೆಯಲ್ಲ, ಅಂಥ ಐಟಮ್ಗಳು 40% ಅಂತ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ಗೆ ಸೇರಿಸ್ತಾರೆ ಅನ್ನುವ ನ್ಯೂಸ್ ಇದೆ. ಇದು ಅಫಿಷಿಯಲ್ ನ್ಯೂಸ್ ಅಲ್ಲ, ಬಟ್ ಕೆಲವರ ಪಂಡಿತರ ಹೇಳಿಕೆ ಆ ಥರ ಇದೆ. ಇದರಿಂದಾಗಿ ITC ಸ್ಟಾಕ್ ಆಗಿರ್ಬೋದು. ಇನ್ನೊಂದು ಸ್ಟಾಕ್ ಇದೆ ನೋಡಿ, ಗೊಡ್ಫ್ರೇ ಫಿಲಿಪ್ಸ್, ಇದು ಕೂಡ ಒಂದು ಲೀಡಿಂಗ್ ಸಿಗರೇಟ್ ಮೇಕರ್ ಕಂಪನಿ. ಇದರಲ್ಲಿ ಇವತ್ತು ಕುಸಿತ ಕಂಡಿದ್ದು. ITCಯಲ್ಲಂತೂ 1.5% ಕುಸಿತ ಕಂಡಿದೆ. ಯಾಕೆಂದರೆ ಅವರು ಬೇರೆ ಐಟಮ್ ಕೂಡ ಸೇಲ್ ಮಾಡ್ತಾರೆ FMCG, ಅದು ಖಾಲಿ ಸಿಗರೇಟ್ ಮಾತ್ರವಲ್ಲ. ಬಟ್ ಗೊಡ್ಫ್ರೇ ಫಿಲಿಪ್ಸ್ ಅನ್ನೋರು ಖಾಲಿ ಸಿಗರೇಟ್ ಉತ್ಪನ್ನಗಳನ್ನು ಸೇಲ್ ಮಾಡ್ತಾರೆ. ಇದರಿಂದಾಗಿ ಈ ಸ್ಟಾಕ್ನಲ್ಲಿ ಇವತ್ತು ಒಳ್ಳೆ ಕೆಳಮುಖವಾಗಿ ಚಲಿಸಿತ್ತು ಈ ಸ್ಟಾಕ್ ಈ ನ್ಯೂಸ್ನಿಂದಾಗಿ. ಇನ್ನು ಮುಂದಿನ ಸುದ್ದಿ ನೋಡಿದ್ರೆ, ಈ ಡಾಟಾ ಪ್ಯಾಟರ್ನ್ಸ್ ಆಗಿರ್ಬೋದು, ಭಾರತ್ ಡೈನಾಮಿಕ್ಸ್, ಡಿಫೆನ್ಸ್ನಲ್ಲಿ ಏನೆಲ್ಲ ಕಂಪನೀಸ್ ಇದೆಯಲ್ಲ, HAL, BEL, ಅದೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ನ ಕಂಡಿದ್ದಕ್ಕೆ ಪ್ರಮುಖ ಕಾರಣ ಅಂದರೆ ಸುದರ್ಶನ ಚಕ್ರ ಅನ್ನೋ ಒಂದು ಮಿಷನ್ ಅನ್ನೋ ಅವರು ಸ್ಪೀಚಲ್ಲಿ ಅನೌನ್ಸ್ ಮಾಡಿದರು ಪ್ರೈಮ್ ಮಿನಿಸ್ಟರ್ ಮೋದಿಜಿ. ಇದರ ಪ್ರಕಾರ ಏನಾಗುತ್ತೆ ಅಂದರೆ, ಈ ಜೆಟ್ ಇಂಜಿನ್ಸ್ ಇದೆಯಲ್ಲ, ಅದನ್ನು ನಾವು ಆಲ್ಮೋಸ್ಟ್ ತರಿಸ್ತಾ ಇದ್ದೇವೆ. ಅದನ್ನು ಡಿಪೆಂಡೆನ್ಸನ್ನು ರಿಡ್ಯೂಸ್ ಮಾಡುವ ಪ್ಲ್ಯಾನಲ್ಲಿದ್ದಾರೆ ನಮ್ಮ ಮೋದಿಜಿಯವರು. ಅಂದರೆ ಸ್ವನಿರ್ಮಿತ, ಅಂದರೆ ನಮ್ಮ ಇಂಡಿಯಾದಲ್ಲಿ ಇಂಥ ಜೆಟ್ ಇಂಜಿನ್ಗಳನ್ನು ತಯಾರಿಸಬೇಕು, ಇದಕ್ಕಾಗಿ ಒಂದು ಮಿಷನ್ ಅಂತಂದಿದ್ದಾರೆ. ಅದರ ಹೆಸರು ಸುದರ್ಶನ ಚಕ್ರ ಅಂತೇಳಿ. ಇದರಿಂದಾಗಿ ಡಿಫೆನ್ಸ್ ಸ್ಟಾಕಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿತ್ತು. ಇನ್ನು ಮುಂದಿನ ಸ್ಟಾಕ್ ನೋಡಿದ್ರೆ PG ಎಲೆಕ್ಟ್ರೋ ಪ್ಲಾಸ್ಟ್ ಲಿಮಿಟೆಡ್ ಅಂತೇಳಿ, ಇದು ಕೂಡ ಹಾಗೆ. ಇದು ಕೂಡ ಈ ರೇಟ್ ಕಟ್ನಿಂದಾಗಿ ನ್ಯೂಸ್ನಿಂದಾಗಿ ಈ ಸ್ಟಾಕಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕಂಡಿತ್ತು. ಕಳೆದ ಒಂದು 15-20 ದಿವಸಗಳಿಂದ ಕೆಳಮುಖವಾಗಿ ಚಲಿಸುತ್ತಿದ್ದ ಈ ಸ್ಟೇಕಲ್ಲಿ ಇವತ್ತು 8% ಮೇಲ್ಮುಖವಾಗಿ ಚಲಿಸಿತ್ತು. ಅಂದರೆ 8% ಇದು ಗೈನ್ ಮಾಡಿತ್ತು.
ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡಿತು. ಇನ್ನು ಮುನ್ನೆಷ್ಟು ಸ್ಟೇಕ್ ನೋಡಿದ್ರೆ ಇನ್ನೊಂದು ಸೇಮ್ ಬ್ಲೂ ಸ್ಟಾರ್ ಅನ್ನುವ ಸ್ಟೇಕ್, ಇದೊಂದು ಎ ಸಿ ತಯಾರಿಕಾ ಕಂಪನಿ, ಎ ಸಿ ಆಗಿರ್ಬೋದು, ನಿಮ್ಮ ರೆಫ್ರಿಜರೇಟರ್ ಆಗಿರ್ಬೋದು. ಈ ರೇಟ್ ಕಟ್ನಿಂದ ಏನಾಗುತ್ತೆ ಅಂದರೆ ಇವರದ್ದು ಸೇಲ್ಸ್ ಜಾಸ್ತಿ ಆಗುತ್ತೆ. ಸೊ ಇದರಿಂದಾಗಿ ಈ ಶೇರ್ನಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂತು. ಇನ್ನು ಕೊನೆಯ ಶೇರ್ ನೋಡೋದಾದ್ರೆ ಆಂಬರ್ ಎಂಟರ್ಪ್ರೈಸಸ್, ಇದು ಕೂಡ ಒಂದು ಕನ್ಸ್ಯೂಮರ್ ಡ್ಯೂರೇಬಲ್ ಕೊಡುವಂಥ ಒಂದು ಸ್ಟೇಕ್. ಇದರಲ್ಲೂ ಕೂಡ ಈ ನ್ಯೂಸ್ನಿಂದಾಗಿ ಈ ಸ್ಟೇಕ್ನಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು 8% ಏರಿಕೆ ಆಯಿತು. ಇದಾಗಿತ್ತು ಗೆಳೆಯರ ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟ್ ನ್ಯೂಸ್ಗಳು. ದಯವಿಟ್ಟು ಹೀಗೆ ಹೆಚ್ಚಿನ ಸುದ್ದಿಗಳಿಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.